ದೆಹಲಿಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಅಮಿತ್ ಶಾ ಮತ್ತು ಜಗದೀಶ್ ಶೆಟ್ಟರ್ ಅವರ ಮಾತುಕತೆ ಏನಿತ್ತು, ಅದರಲ್ಲಿ 4 ಜನ ರಾಜ್ಯದ ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ಆ ಚರ್ಚೆ, ಆ ಮಾತುಕತೆ ಸದ್ಯ ಅಂತ್ಯ ಆಗಿದೆ. ಸೊ ಆ ಮಾತುಕತೆ ಫಲಪ್ರದ ಆಗಿದ್ರೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲೇ ಜಂಟಿ ಸುದ್ದಿಗೋಷ್ಠಿಯನ್ನ ಕರೆಯುವ ಸಾಧ್ಯತೆ ಇದೆ. ಒಂದು ವೇಳೆ ಇದು ನಡೀತು ಅಂತಂದ್ರೆ ಇದು ರಾಜ್ಯ ರಾಜಕಾರಣದ ಒಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇದು ದಿಢೀರಾದಂಥ ಬೆಳವಣಿಗೆ ಅಲ್ಲವೇ ಅಲ್ಲ. ಕಳೆದ 10 ದಿನಗಳಿಂದ ಇದರ ಹಿಂದಿನ ಕಸರತ್ತುಗಳು ನಡೀತಾ ಇತ್ತು. ಈಗಾಗಲೇ 2 ಸಲ ಶೆಟ್ಟರ್ ದೆಹಲಿಗೂ ಕೂಡ ಹೋಗಿ ಬಂದಿದ್ರು. ಆದರೆ ಅಯೋಧ್ಯೆಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು ಮಾತುಕತೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ವಾಪಸ್ ಬಂದಿದ್ರು. ಇದೇ ವಿಚಾರದ ಮಾತುಕತೆಗೋಸ್ಕರವೇ ಶೆಟ್ಟರ್ ದೆಹಲಿಗೂ ಹೋಗಿದ್ರು. ದೆಹಲಿಯಲ್ಲಿ ಮಾತನಾಡೋದಕ್ಕಾಗದೆ ವಾಪಸ್ ಬಂದಿದ್ರು. ಇವತ್ತು ಮತ್ತೆ ಹೋಗಿದ್ದಾರೆ. ಇವತ್ತು ಮಾತುಕತೆ ಆಲ್ಮೋಸ್ಟ್ ಮುಗಿದಿದೆ. ಆ ಮಾತುಕತೆ ಫಲಪ್ರದ ಆಗಿದ್ರೆ ಇವತ್ತು ಮಧ್ಯಾಹ್ನದ ಒಳಗೆಯೇ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬರೋ ವಿಚಾರ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ದೆಹಲಿಯ ಬಿಜೆಪಿ ಕಚೇರಿಯಿಂದ ಜಂಟಿ ಸುದ್ದಿಗೋಷ್ಠಿ ನಡೆಯುವ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಸೊ ಒಟ್ಟಾರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಎಲ್ಲವೂ ಫೈನಲ್. ಇನ್ನೇನು ಕೆಲವು ಕ್ಷಣಗಳು ಅಥವಾ ಕೆಲವು ಗಂಟೆಗಳಲ್ಲಿ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಬ್ಯಾಕ್ ಟು ಬಿಜೆಪಿ ಅನ್ನೋ ಸುದ್ದಿಗಳು ಬರೋ ಸಾಧ್ಯತೆ ಇದೆ. 100% ನಿಜ ಆಗ್ತಾ ಇದೆ. ನಿಮ್ಮ ಪವರ್ ಟಿವಿಯ ಪೊಲಿಟಿಕಲ್ ನ್ಯೂಸ್. ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬರೋದಕ್ಕೆ ಅಮಿತ್ ಶಾ ಕೂಡ ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಹೈಕಮಾಂಡ್ ಅಲ್ಲಿ ಇದೇ ವಿಚಾರದ ಬಗ್ಗೆ ಪ್ರಸ್ತಾಪ ಆದಾಗ ರಾಜ್ಯ ಬಿಜೆಪಿ ಅಧ್ಯಕ್ಷರು ವಿಜಯೇಂದ್ರ ಈ ಬಗ್ಗೆ ಸುದ್ದಿ ಮಾಡಿದಾಗ ಒಂದು ವೇಳೆ ಹೀಗೀಗ ಆಗೋದೇ ಹೌದಾದ್ರೆ ಇದು ನಮಗೆ ಪ್ಲಸ್ ಆಗುತ್ತೆ. ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿ ಬಂದ್ರೆ ಲಿಂಗಾಯತ ಮತಗಳು ವಾಪಸ್ ನಮಗೆ ಬರುತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಾಬಲ್ಯವನ್ನು ಕಳೆದುಕೊಂಡಿರುವಂತಹ ರಾಜ್ಯ ಬಿಜೆಪಿ ಮತ್ತೆ ಶಕ್ತಿ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವರ ಮಾತುಗಳಿಗೆ ಸ್ವಲ್ಪ ಮನ್ನಣೆ ಕೊಡಬೇಕು. ಅವರ ಮಾತುಗಳಿಗೆ ಮನ್ನಣೆ ಕೊಟ್ಟಿದ್ದೆ ಹೌದಾದ್ರೆ ನಮಗೆ ಅದು ಪ್ಲಸ್ ಆಗುತ್ತೆ ಅನ್ನೋ ಏನು ವಾದ ಇಟ್ಟಿದ್ರು ಅಮಿತ್ ಶಾ ಮುಂದೆ ರಾಜ್ಯ ಬಿಜೆಪಿಯ ನಾಯಕರು. ಆ ಮಾತುಕತೆಗೆ ಅಮಿತ್ ಶಾ ಒಪ್ಪಿಗೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಹೇಳಿದ್ರು. ಅಮಿತ್ ಶಾ ಒಪ್ಕೊಂಡಿದ್ದಾರೆ, ಬನ್ನಿ ಮಾತಾಡೋಣ, ನಿಮ್ಮ ಡಿಮಾಂಡ್ ಏನಿದೆ ಅದನ್ನ ಅಮಿತ್ ಶಾ ಅವ್ರ ಮುಂದೆ ಹೇಳಿ ಅಂತ ಹೇಳಿ ಅವರನ್ನ ಕರ್ಕೊಂಡು ಹೋಗಿದ್ರು ದೆಹಲಿಯಲ್ಲಿ. ಅದೇ ವಿಚಾರದ ಬಗ್ಗೆ ಮಹತ್ವದ ಚರ್ಚೆ ಆಯಿತು. ಶಂಕರ್ ಪಾಟೀಲ್ ಮುನೇನಕೊಪ್ಪ, ಪ್ರಹ್ಲಾದ್ ಜೋಶಿ ಅವರು, BY ವಿಜಯೇಂದ್ರ ಅವರು, BS ಯಡಿಯೂರಪ್ಪನವರು ಇವರೆಲ್ಲರೂ ಕೂಡ ಇವತ್ತಿನ ಈ ಮೀಟಿಂಗ್ ಅಲ್ಲಿ ಹಾಜರಿದ್ರು. ಆ ಮೀಟಿಂಗ್ ಅಲ್ಲಿ ಬಹಳ ವಿಸ್ತೃತವಾದಂಥ ಚರ್ಚೆ ಈಗ ಮುಗಿದಿದೆ. ಆ ಚರ್ಚೆಯ ಫಲಿತಾಂಶ ಕೆಲವು ಕ್ಷಣಗಳಲ್ಲಿ ಹೊರಗಡೆ ಬೀಳುತ್ತೆ ಅನ್ನೋದು ಸದ್ಯದ ಮಾಹಿತಿ. ಈ ವಿಚಾರವನ್ನ ಫಸ್ಟ್ ಬ್ರೇಕ್ ಮಾಡಿದ್ದು 4 ದಿನಗಳ ಹಿಂದೆ ನಿಮ್ಮ ಪವರ್ ಟಿವಿ. ಗರ್ವಾಪ್ಸಿ ಬಗ್ಗೆ ದೊಡ್ಡ ನಿರ್ಧಾರಗಳಾಗ್ತಾ ಇದೆ, ಮಾತುಕತೆಗಳಾಗ್ತಾ ಇದೆ. ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದಂಥ ಯಾವ್ಯಾವ ನಾಯಕರಿದ್ದಾರೆ ಅವರನ್ನೆಲ್ಲ ವಾಪಸ್ ಕರ್ಕೊಂಡ್ಬರೋ ಪ್ರಯತ್ನ ಆಗ್ತಿದೆ. ಇದು ಕೇವಲ ಜಗದೀಶ್ ಶೆಟ್ಟರ್ ಅವರನ್ನ ಮಾತ್ರ ಕರ್ಕೊಂಡು ಬರೋ ಪ್ರಯತ್ನ ಅಲ್ಲ. ಯಾರ್ಯಾರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಹೋಗಿದ್ರೋ ಅಥವಾ ಬಿಜೆಪಿಯನ್ನು ತೊರೆದು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದ್ರೋ ಅಥವಾ ಚುನಾವಣಾ ರಾಜಕೀಯದಿಂದ ಬಿಜೆಪಿಯಿಂದ ನೊಂದು ಬಿಜೆಪಿಯ ಚಟುವಟಿಕೆಗಳಿಂದ ದೂರ ಉಳಿದಿದ್ರೋ ಅವರನ್ನೆಲ್ಲರನ್ನ ಮತ್ತೆ ವಾಪಸ್ ಸಕ್ರಿಯ ಮಾಡಬೇಕು, ಅವ್ರಿಗೆ ಜವಾಬ್ದಾರಿ ಕೊಡಬೇಕು. ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಈ ಹಿಂದಿನ ವಿಧಾನಸಭಾ ಚುನಾವಣೆಯ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಸರ್ವಸನ್ನದ್ಧವಾಗಿದೆ ಅನ್ನೋದಂತೂ ಸ್ಪಷ್ಟ. ಮೀಟಿಂಗ್ ಮುಗಿದಿದೆ. ಕೆಲವು ಕ್ಷಣಗಳಲ್ಲಿ ಅಧಿಕೃತ ಘೋಷಣೆ ಆಗುತ್ತೆ. ಈ ಊಹಾಪೋಹ ಬರ್ತಾರಂತೆ ಹೋಗ್ತಾರಂತೆ ಈ ಎಲ್ಲ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಪ್ ಬೀಳುವ ಸಮಯ ಅತಿ ಸಮೀಪದಲ್ಲಿದೆ. ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿ ಕರ್ಕೊಳ್ಳೋದ್ರಿಂದ ಏನೇನು ಲಾಭಗಳಾಗುತ್ತೆ ಅನ್ನೋ ಪ್ರಶ್ನೆಗಳು ಇದ್ರೆ, ಕಳೆದ ಚುನಾವಣೆಯ ಲಿಂಗಾಯತ ಮತ ಬ್ಯಾಂಕು ಅದು ಹಿಂದೆಲ್ಲ ಟರ್ಮ್ಗಳಿಗಿಂತ ಅಭೂತಪೂರ್ವವಾಗಿ ಕಾಂಗ್ರೆಸ್ ಕೈ ಹಿಡಿದಿತ್ತು. ಅದರಿಂದಲೇ ಕಾಂಗ್ರೆಸ್ 136 ಸ್ಥಾನಗಳ ಅತಿ ದೊಡ್ಡ ಬಹುಮತವನ್ನು ರಾಜ್ಯದಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗಿತ್ತು. ಆ 136 ಸ್ಥಾನದಲ್ಲಿ ಬಿಜೆಪಿ ನಾಯಕರ ಕೊಡುಗೆಗಳು ಕೂಡ ಇತ್ತು. ಬಿಜೆಪಿ ನಾಯಕರುಗಳು ಮಾಡ್ಕೊಂಡಿರುವಂಥ ಎಡವಟ್ಟು, ಬಿಜೆಪಿ ಪಕ್ಷ ಮಾಡ್ಕೊಂಡಿರುವಂಥ ಎಡವಟ್ಟು ಕಾಂಗ್ರೆಸ್ ಅನ್ನು 136 ಸ್ಥಾನಕ್ಕೆ ತಂದು ನಿಲ್ಲಿಸ್ತು. ಆ ಎಡವಟ್ಟಿನಿಂದಲೇ ಬಿಜೆಪಿಯ ಪ್ರಮುಖರು, ಮೊದಲಿನಿಂದಲೂ ಬಿಜೆಪಿಯಲ್ಲಿ ಇದ್ದವರು, ಬಿಜೆಪಿಯಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸುವವರು ಬಿಜೆಪಿಯನ್ನು ಬಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು. ಆ ಎಲ್ಲ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಆ ದಿನ ಆಗಿರುವಂಥ ಮಿಸ್ಟೇಕ್ಗಳನ್ನು ಈಗ ಮತ್ತೆ ತಿದ್ದುಕೊಂಡು ಮುಂದೆ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಬಿಜೆಪಿ ಮುನ್ನುಗ್ತಾ ಇದೆ. ಅದರಲ್ಲೂ BY ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಹಲವು ಹಿರಿಯರನ್ನೆಲ್ಲ ಕರ್ಕೊಂಡ್ಬಂದು ಮಾತನಾಡಿಸಿದ್ರು. ಹಲವು ಹಿರಿಯರ ಜೊತೆ ಇದೇ ವಿಚಾರವಾಗಿ ಒಂದಿಷ್ಟು ಸಲಹೆಗಳನ್ನು ಕೇಳಿದ್ರು, ಅವರ ಸೂಚನೆಗಳನ್ನು ಕೇಳಿದ್ರು. ಅದೇ ಪ್ರಕಾರವಾಗಿ ಹೈಕಮಾಂಡ್ ಜೊತೆ ಕಮ್ಯುನಿಕೇಟ್ ಮಾಡಿದ್ರು. ಆ ಕಮ್ಯುನಿಕೇಷನ್ನ ಕೊನೆಯ ರಿಸಲ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೋ ಸಾಧ್ಯತೆ ಇದೆ. ಆ್ಯಂಡ್ ಒಂದು ವೇಳೆ ಜಗದೀಶ್ ಶೆಟ್ಟರ್ ಇವತ್ತು ವಾಪಸ್ ಬಿಜೆಪಿಗೆ ಬರ್ತೀನಿ ಬರೋದು ಪಕ್ಕ ಅನ್ನೋದೇನಾದರೂ ಆಯಿತು ಅಂತಂದರೆ ಇದು ಮತ್ತೊಂದಿಷ್ಟು ಜನ ನಾಯಕರ ವಾಪಸ್ಸಿಗೆ ನಾಂದಿ ಆಗುತ್ತೆ. ಒಂದು ವೇಳೆ ಎಲ್ಲ ಕನ್ಫರ್ಮ್ ಆದರೆ MLC ಸ್ಥಾನಕ್ಕೂ ಇವತ್ತೇ ರಿಸೈನ್,
ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಇವತ್ತೇ ರಾಜೀನಾಮೆ ಕೊಡಬಹುದು. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ವಾಪಸ್ ಬಿಜೆಪಿ ಕಡೆಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬರೋ ಸಾಧ್ಯತೆಗಳಿದೆ. ಒಂದಿಷ್ಟು ಮಾತುಕತೆಗಳು ಚರ್ಚೆಗಳಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದಂಗೆ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ಆಫರ್ ಕೊಡಲಾಗಿತ್ತು, ನೀವು ಸೂಚಿಸುವಂತಹ ಒಂದಿಷ್ಟು ಆಯ್ಕೆ ಇದೆ ಅಥವಾ ನಿಮ್ಮ ಬೇಡಿಕೆ ಏನಿದೆ ಅದಕ್ಕೆ ನಾವು ಮನ್ನಣೆಯನ್ನು ಕೊಡ್ತೀವಿ ಅಂತ. ಆ ಬೇಡಿಕೆ ಪ್ರಕಾರ ಬೆಳಗಾವಿ, ಹಾವೇರಿ, ದಾವಣಗೆರೆ ಕ್ಷೇತ್ರಗಳ ಮೇಲೂ ಕೂಡ ಎಲ್ಲ ಜಗದೀಶ್ ಶೆಟ್ಟರ್ ಕಣ್ಣಿಟ್ಟಿದ್ದಾರೆ. ಇನ್ನೊಂದು ಕಡೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಆ 4 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಅವರಿಗೆ ಲೋಕಸಭೆಯಲ್ಲಿ ಕೊಡ್ತೀವಿ ಅಂತಂದಿದ್ರೆ ಅಥವಾ ಲೋಕಸಭೆಯಲ್ಲಿ ನಿಮ್ಗೆ ಇಂಥ ಕ್ಷೇತ್ರದಲ್ಲಿ ಟಿಕೆಟ್ ಫಿಕ್ಸು ಅಂತಂದ್ರೆ ಅವ್ರು ಬಿಜೆಪಿ ಬರೋದು ಫಿಕ್ಸು. ಯಾಕಂದ್ರೆ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರೋದು ಪಕ್ಕ ಅನ್ನೋದು ಹಲವು ಸುದ್ದಿವಾಹಿನಿಗಳ ಅಥವಾ ಸದ್ಯ ನಡೀತಾ ಇರುವಂಥ ಸಮೀಕ್ಷೆಗಳ ವರದಿ. ಆ ಹಿನ್ನೆಲೆಯಲ್ಲಿ ಮತ್ತೆ ವಾಪಸ್ ಅಧಿಕಾರಯುತ ರಾಜಕಾರಣಕ್ಕೆ ಬರಬೇಕು ಅನ್ನೋ ಪ್ರಕ್ರಿಯೆ ಏನಾದರೂ ನಡೀತಾ ಇದ್ರೆ ಖಂಡಿತವಾಗಿ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಗೆ ಬಂದೇ ಬರ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಈಗಾಗಲೇ ಅಮಿತ್ ಶಾ ಅವರ ನಿವಾಸದಲ್ಲಿ ನಡೀತಾ ಇರುವಂಥ ಮೀಟಿಂಗ್ ಮುಗಿದಿದೆ. ಆ ಮೀಟಿಂಗ್ ಅಲ್ಲಿ ಫೈನಲ್ ಡಿಸಿಷನ್ ಆಗಿದೆ. ಎಲ್ಲವೂ ಓಕೆ ಅಂತಂದ್ರೆ ಅಥವಾ ಈವರೆಗಾಗಿರುವಂಥ ಡಿಸಿಷನ್ ಎಲ್ಲವೂ ಸರಿಯಾಗಿದ್ರೆ ಇವತ್ತು ಮಧ್ಯಾಹ್ನದ ಒಳಗೆ ಅಟ್ಲೀಸ್ಟ್ ಲೇಟ್ ಬೈ ಈವ್ನಿಂಗ್ ಇವತ್ತು ಸಂಜೆಯ ಒಳಗೆ ಘೋಷಣೆ ಆಗುತ್ತೆ. MLC ಸ್ಥಾನಕ್ಕೆ ಜಗದೀಶ್ ಶೆಟ್ಟರ್ ರಾಜೀನಾಮೆ ಕೊಡ್ತಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತಾರೆ. ಅದರಿಂದ ರಾಜ್ಯ ಬಿಜೆಪಿಯ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಕಳೆದುಕೊಂಡಿರುವಂತಹ ಪ್ರಾಬಲ್ಯ ಮರಳಿ ಬರುತ್ತೆ. ಲಿಂಗಾಯತ ಮತಗಳು ಮತ್ತೆ ಬಿಜೆಪಿಯ ಕೈ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರಗಳು ಈಗ ವರ್ಕೌಟ್ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಒಂದು ವೇಳೆ ಬಿಜೆಪಿಗೆ ಬಂದಿದ್ದೇ ಹೌದಾದ್ರೆ ಅದು ಕಾಂಗ್ರೆಸ್ಗೆ ಲೋಕಸಭೆಯ ಹೊಸ್ತಿಲಲ್ಲಿ ಸಿಗುವಂತ ಒಂದು ದೊಡ್ಡ ಶಾಕ್ ಅಂಡ್ ಒಂದು ದೊಡ್ಡ ಮುನ್ಸೂಚನೆ. ಕೇವಲ ಜಗದೀಶ್ ಶೆಟ್ಟರ್ ಮಾತ್ರ ಅಲ್ಲ, ಹಲವು ಜನರಿಗೆ ಬಿಜೆಪಿಗಾಗಲೇ ಗಾಳ ಹಾಕಿದೆ. ಹಲವು ನಾಯಕರನ್ನ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿರುವಂತ ನಾಯಕರನ್ನ ಮಾತನಾಡಿಸೋ ಪ್ರಯತ್ನಗಳಾಗ್ತಾ ಇದೆ. ಆ ಮಾತುಕತೆ ಫಲಪ್ರದ ಆದ್ರೆ ಜಗದೀಶ್ ಶೆಟ್ಟರ್ ಅವರೇ ಆರಂಭ, ಇದರ ಜೊತೆಗೆ ಹಲವು ನಾಯಕರುಗಳು ವಾಪಸ್ ಆಗೋ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಬಿಜೆಪಿಗೆ ರಾಜೀನಾಮೆ ಕೊಟ್ಟರು ಜಗದೀಶ್ ಶೆಟ್ಟರ್. ಆ ರಾಜೀನಾಮೆ ಕೊಟ್ಟಾಗ BL ಸಂತೋಷ್ ಅವರನ್ನ ಮಾತಿನ ಮುಖಾಂತರ ತಿವಿದಿದ್ರು, ಕೆಂಡ ಕಾರು ಬಿಟ್ಟಿದ್ರು. ಸುದ್ದಿಗೋಷ್ಠಿಯುದ್ದಕ್ಕೂ ಕೂಡ BL ಸಂತೋಷ್ ವಿರುದ್ಧ ಶೆಟ್ಟರ್ ಕಿಡಿಕಾರಿದ್ರು. ಒಂದು ವೇಳೆ ಅವರು ವಾಪಸ್ ಬರ್ತಾರೆ ಅಂತಂದ್ರೆ ಸಂತೋಷ್ ಬಣ ಒಪ್ಪುತ್ತಾ? BL ಸಂತೋಷ್ ಒಪ್ಕೊಳ್ತಾರ? ಅವರು ವಾಪಸ್ ಬರ್ತಾರೆ ಅನ್ನೋದ್ರ ಬೆನ್ನಲ್ಲೇ ಉಟ್ಕೊಂಡಿರುವಂತಹ ಹಲವು ಅನುಮಾನಗಳು ಮತ್ತು ಕುತೂಹಲಗಳು. ನನಗೆ ಮೋಸ ಆಗಿದೆ, ನನಗೆ ಅನ್ಯಾಯ ಆಗಿದೆ, BL ಸಂತೋಷ್ ಅವರ ಮಾತಿಂದ ನನ್ನ ಟಿಕೆಟ್ ತಪ್ಪಿದೆ, ನನಗೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ಮನಸ್ಸಿದ್ರು. BL ಸಂತೋಷ್ ಅವರು ಪಕ್ಷಕ್ಕೋಸ್ಕರ ಏನೂ ಮಾಡಿಲ್ಲ, ಅವರ ಮಾತಿಗೆ ಮನ್ನಣೆ ಸಿಗ್ತಾ ಇದೆ. ನಾವು ಪಕ್ಷದಲ್ಲಿ ದುಡಿದಿದ್ದೀವಿ, ಹಲವು ವರ್ಷ ಕಾರ್ಯಕರ್ತರಾಗಿ, ಮುಖ್ಯಮಂತ್ರಿಯಾಗಿ, ಸಚಿವರಾಗಿ ಕೆಲಸ ಮಾಡಿದ್ದೀವಿ, ನಮ್ಮ ಮಾತಿಗೆ ಮನ್ನಣೆ ಇಲ್ಲ, ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋದೇ ಪ್ರಮುಖ ಕಾರಣವಾಗಿತ್ತು ಜಗದೀಶ್ ಶೆಟ್ಟರ್ ಅವರ ಆ ಪಕ್ಷದ ರಾಜೀನಾಮೆಗೆ. ಆದರೆ ಇವತ್ತು ಒಂದು ವೇಳೆ ಅವರನ್ನು ವಾಪಸ್ ಕರ್ಕೊಂಡ್ಬರ್ತೀವಿ ಅಂತಂದ್ರೆ BL ಸಂತೋಷ್ ಒಪ್ತಾರಾ? ಲಾಸ್ಟ್ ಟೈಮ್ ಅಂದ್ರೆ ಅವರ ಬಿಜೆಪಿಯಿಂದ ನಾನು ಹೊರಗಡೆ ಹೋಗ್ತೀನಿ ಅನ್ನುವಂಥ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡಿರುವಂಥ 100%ನಲ್ಲಿ 80% BL ಸಂತೋಷ್ ಅವರನ್ನೇ ಜರೆದಿದ್ರು. ಅವರ ನಿರ್ಧಾರಗಳೇ ನನ್ನ ಪಕ್ಷದಿಂದ ಹೊರಗಡೆ ಹೋಗೋದಕ್ಕೆ ಕಾರಣ ಅನ್ನೋದನ್ನು ಹೇಳಿದ್ರು. ಪದೇ ಪದೇ ಸುದ್ದಿಗೋಷ್ಠಿಯಲ್ಲೂ ಕೂಡ BL ಸಂತೋಷ್ ವಿರುದ್ಧ ಕೆಂಡ ಕಾರಿದ್ರು. ಅಟ್ ಎನಿ ಕಾಸ್ಟ್ ನಾನು ಬಿಜೆಪಿಗೆ ಹೋಗಲ್ಲ, ನನಗೆ ಅತಿ ದೊಡ್ಡ ದ್ರೋಹ ಆಗಿದೆ, ಮೋಸ ಆಗಿದೆ ಅಂತಂದಿದ್ರು. ಹಾಗಾಗಿ ಆ ದಿನದ ಹೇಳಿಕೆಗಳು ಮತ್ತು ಅವ್ರ ಪಕ್ಷ ಬಿಟ್ಟ ಮೇಲೆ ಇಲ್ಲಿವರೆಗಾದಂಥ ಬೆಳವಣಿಗೆಗಳು ಎಲ್ಲೊಂದು ಕಡೆ ಬಿಜೆಪಿಯಲ್ಲಿರುವಂಥವರೇ ಅದನ್ನು ಅಪೋಸ್ ಮಾಡಬಹುದು, ಅಥವಾ ಹೈಕಮಾಂಡ್ನ ಸೂಚನೆ ಮೇರೆಗೆ ಸುಮ್ಮನೆ ಇದ್ರೂ ಇರಬಹುದು. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಕೇವಲ ಅರ್ಧ ಗಂಟೆ ಒಳಗಡೆ ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಮೀಟಿಂಗ್ ಆರಂಭ ಆಗಿ ಮೀಟಿಂಗ್ ಮುಗಿದು ಮೀಟಿಂಗ್ನ ನಂತರ ಒಂದು ಫೈನಲ್ ಡಿಸಿಷನ್ ಬರೋ ಸಾಧ್ಯತೆ ಇದೆ. ಇವೆಲ್ಲದರ ನಡುವೆ ಏನಾಗುತ್ತೆ ಅನ್ನೋ ಕುತೂಹಲ, ಕಾತರ ರಾಜ್ಯ ರಾಜಕಾರಣದಲ್ಲಿದೆ, ಇನ್ಕ್ಲೂಡಿಂಗ್ ಬಿಜೆಪಿ, ಕಾಂಗ್ರೆಸ್ ಎಲ್ಲ ಪಕ್ಷಗಳನ್ನು ಸೇರಿ.